ತಿನ್ಬೇಕು ಹೆಲ್ದಿ ಫುಡ್ಸ್. ಒಳ್ಳೆ ಡೀಸೆಂಟ್ ಆಗಿ ಕಾಣ್ತಾ ಇದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಬೆಳಗ್ಗೆ ನಾವು 4 ಗಂಟೆಗೆ ರೆಡಿ ಆಗಿದ್ದೀವಿ. ಇವನು ಎದ್ದೇಳೋಕ್ಕೆ ಕಷ್ಟಪಡ್ತಾ ಇದ್ದಾನೆ. ನಾವೆಲ್ಲ ರೆಡಿಯಾಗಿ ನಿಂತಿದ್ದೀವಿ. ಟೈಮ್ ಇಷ್ಟ ಆಗಿದೆ ಗೊತ್ತಾ? ನೋಡಿ 5:12 ಆಗಿದೆ. ಇನ್ನು ಇವಾಗಿದೆ ಅಂತ ಇದ್ದಾನೆ. ನೀನು ಸ್ಟಾರ್ಟ್ ಮಾಡ್ತಾ ಇದೀಯ ಚಾನೆಲ್ನ? ಇನ್ಮೇಲೆ ನಾನು ಶುರು ಮಾಡ್ತೀನಿ. ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಬೇಗ ರೆಡಿ ಆಗೋಣ. 30 ಮಿನಿಟ್ಸ್. ಗೈಸ್, ನಮ್ಮ ಅಕ್ಕನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡಿದಾಳೆ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಮ್ ನೋಡಿ ಗೈಸ್, 5:15 ಆಗಿಬಿಟ್ಟಿದೆ. 4 ಗಂಟೆಗೆ ಎದ್ದೇಳಿಸಿದ್ರು. ಈಗ ನಿಧಾನಕ್ಕೆ ನಿದ್ದೆಯಿಂದ ಎದ್ಬಿಟ್ಟು ಸ್ನಾನ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾನು, ನಮ್ಮ ಅಕ್ಕ, ಭಾವ ಅಂದರೆ ನಾವಮ್ಮ ಎಲ್ಲ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಹಿಂದೆ ಕೂತ್ಕೊಬಿಟ್ಟಾಳೆ ನಮ್ಮ ಅಕ್ಕ. ಇಷ್ಟು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ನನಗೆ. ಆ್ಯಕ್ಚುಲಿ ಮುಂದೆ ಬಿಡೋದೇ ಇಲ್ಲ ಅವಳು. ಮುಂದೆ ಬಿಟ್ಟು ಹಿಂದೆ ಕೂತ್ಕೊಬಿಟ್ಟಾಳೆ. ಹಾಯ್ ಸುಂತ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫೈನಲಿ ಬೇಗ ಎದ್ದ್ಯಾ? ಮುಂದೆ ಬಾ, ಪರವಾಗಿಲ್ಲ. ಹಿಂದೆ ಕೂತ್ಕೋತೀನಿ ನಾನು. ಇಲ್ಲಿ ಪರವಾಗಿಲ್ಲ. ನಿದ್ದೆ ಹೊಡಿಬೇಕು ಸ್ವಲ್ಪ ನಾನು. ಹೌದಾ? ಸೈಕು ಟೈಮು ಹೆಂಗೆ ನೋಡಿ, ಪಂಚರ್ ಆಗಿಬಿಟ್ಟಿತ್ತು ಗಾಡಿ. ಅದೆಲ್ಲ ತಿನ್ಬಾರ್ದು ಅಂತ ಬೆಳಗ್ಗೆ ಬೆಳಗ್ಗೆ. ವೆರಿ ಬ್ಯಾಡ್ ಫಾರ್ ಹೆಲ್ತ್ ಇದೆಲ್ಲ. ತಿನ್ಬೇಕು ಹೆಲ್ದಿ ಫುಡ್ಸ್. ಯಾವುದು? ಹೈಜಿನಿಕ್ ನೋಡು, ಕವರಲ್ಲಿ 100 ರೂಪೀಸ್ ಇದೆ. ತೋರ್ಸು. ಏನು ಗೊತ್ತಿಲ್ವಾ? ಹುಣಸೆಹಣ್ಣು ಹೈಜಿನಿಕ್ ಅಂತ. ಆದ್ರೂ ಬೆಳಗ್ಗೆ ತಿನ್ಬಾರ್ದು ಖಾಲಿ ಹೊಟ್ಟೆಲಿ. ಬೇಡ, ಮಧ್ಯಾಹ್ನ ಇಟ್ಕೊಂಡು ಆಮೇಲೆ ತಿಂತೀನಿ. ಇಲ್ಲ, ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ನೀನು ಕೊಟ್ಟೆ ಈ ಮಧ್ಯಾಹ್ನ. ಡೋಂಟ್ ಡೂ ಲೈಕ್ ದ್ಯಾಟ್ ಸಂಪ್ರೀತಾಪಿ. 41 ಕಿಲೋಮೀಟರ್ ಅಭಿ, ಏನಂತ ಗೊತ್ತಾಯ್ತು ನಿನಗೆ? ಹುಣಸೆಹಣ್ಣು ಇಲ್ಲಿ ಅಂತ ಇಷ್ಟೊಂದು ಚೆನ್ನಾಗಿ ಫೇವ್ರೇಟ್ ಇದು. ಚೈಲ್ಡ್ಹುಡ್ ಲಾಲಿಪಾಪ್ ಇದು. ತಿನ್ನಕ್ಕೂ ಚೆನ್ನಾಗಿರುತ್ತೆ ಇದು. ನಮ್ಮ ಮನುಷ್ಯ ಎಲ್ಲ ಜಜ್ಕೊಂಡು ತಿಂತಾ ಇದ್ವಿ. ಇದು ಇವಾಗ ಗೊತ್ತಾಗುತ್ತೆ ನಿಮಗೆ ಪಂಚರ್ ಆಗಿದೆಯಲ್ಲ ಅಂತ. ಇದೆಂಥ ಲೋಕವಯ್ಯ, ಈ ಟೈಮಲ್ಲೇ ಹಿಂಗೆ ಆಗಬೇಕಾ? ಪಂಚರ್ ಆಗಿಲ್ಲ ಗೈಸ್, ಆದರೆ ಬ್ಲೋ ಹೋಗಿದೆ ಅಷ್ಟೇ. ಯಾರೋ ನಮ್ಮ ಮನೆ ಹತ್ರ ಬ್ಲೋ ಬಿಟ್ಬಿಡೋರೆ ಗೈಸ್. ಹಿಂಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರ ಎಲ್ಲ ಇದ್ದಾರೆ ಜನ. ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಯಾರಿಗೂ? ಯಾರಿಗೆ? ಸಂಪ್ರೀತನ್ಗ? ಅವಾಗ ಹುಟ್ಟಿದವನು ಇವಾಗ್ಲೂವರೆಗೂ ಅವಳಿಗೆ ಬುದ್ಧಿ ಹೇಳ್ಕೊಡ್ತಾನೆ ಇದ್ದೀನಿ, ಇನ್ನೂ ಕಲ್ತಿಲ್ಲ. ಒಳ್ಳೆ ಮಗು ಏನ್ ಮಾಡ್ತದೆ ನೋಡಿ, ಹಾಡು ಕೇಳ್ತಿದೆ. ಅಭಿ ಫಸ್ಟ್ ಟೈಮ್ ಘಾಟಿಗೆ? ಇಂಥ ಪ್ರಶ್ನೆ ಕೇಳ್ತೀನಿ ಸಂಪ್ರೀತ. ಹುಟ್ಟಿದಾಗಿಂದ ಒಂದು 20-30 ಸರಿ ಹೋಗಿದ್ದೀವಿ ನಾವು ಘಾಟಿ ಸುಬ್ರಹ್ಮಣ್ಯಗೆ. ತುಂಬಾ ಒಳ್ಳೆ ಡೀಸೆಂಟ್ ಆಗಿ ಕಾಣ್ತಾ ಇದೆ. ಡೀಸೆಂಟ್ ಅಲ್ಲ ನಾನು. ಮತ್ತೆ ಹೆಂಗ್ ನಡೀತಿದೆ ವ್ಲಾಗ್ಸ್ ಎಲ್ಲ? ನೀನು ಹೇಳ್ಬೇಕು, ನೋಡ್ತಿದ್ಯಲ್ಲ ಹೆಂಗೆ ಚೆನ್ನಾಗಿ ಬರ್ತಿದ್ಯಾ, ಇಷ್ಟ ಆಗ್ತಿದ್ಯಾ ಅಂತ. ಚೆನ್ನಾಗಿ ಬರ್ತಾ ಇದೆ. ಹೀಗೆ ಕಂಟಿನ್ಯೂ ಮಾಡು. ಮಾಡೋ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ. ಬ್ಲಾಗರ್ಸ್ ಲೈಫ್ ಈಸ್ ವೆರಿ ಟಫ್. ತುಂಬ ಕಷ್ಟ ಆ್ಯಕ್ಚುಲಿ ಮಾಡೋಕ್ಕೆ. ಅದೆಲ್ಲ ಡೈಲಿ ಹೆಂಗೆ ಮಾಡ್ತಾರೋ ಡೈಲಿ ಬ್ಲಾಗ್ಸ್ ಅಂದ್ಬಿಟ್ಟು ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಏನಕ್ಕೆ ಬಿಡ, ನಾನೇ ಹಾಡು ಹೇಳ್ತೀನಿ ಕೇಳಸಂತ. ಹೇಳ್ತೀನಿ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ. ಕನಸೊಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ ಶರಣಾಗು ಆದರೆ. ಸಿರಿಯಾಗು ಆದರೆ. ಏನಕ್ಕೆ ಹಾಲು ತಗೊಂತಿದೆ ಬೆಳಗ್ಗೆನೆ? ನಾಗರಕಟ್ಟೆಗೆ ಹಾಕಕ್ಕೆ ತಗೊಂಡೆ. ವಾವ್, ಬೆಳಕಾಗಿದೆ ಸಂಪ್ರೀತ. ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಸಿಕ್ಕಾಪಟ್ಟೆ.
ಸುಸ್ತಾಗ್ಬಿಟ್ಟಿತ್ತು ನಿದ್ದೆ ಮಾಡಿ. ಇವಾಗ ಎಚ್ಚರ ಆಯಿತು. ಪಾರ್ಕ್ ಮಾಡಿದ್ದೀವಿ. ಇವಾಗ ಜನ ಕಮ್ಮಿ ಇದ್ದಾರಂತೆ. ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ನಿದ್ದೆ ಮಾಡಬೇಕು ಫಸ್ಟು. ಯಾವಾಗಲೂ ಟೈರ್ಡ್. 3 ಕಿಲೋಮೀಟರ್ ಆಯಿತು, ಇವತ್ತಾರು ಪರವಾಗಿಲ್ಲ. ಹೊಸ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಇದಿರಲೇ ಇರಲಿಲ್ಲ ಗೈಸ್. ಇದು ಡೈರೆಕ್ಟ್ ಎಂಟ್ರಿ ಇತ್ತು. ಇವಾಗ ನೋಡಿ. ಸೈಡ್ ಬನ್ನಿರಿ ಸರ್, ಸೈಡ್ ಬನ್ನಿ ಒಂಚೂರು. ಗೊತ್ತಿರಮ್ಮ ಹಾಲು ಕಿತ್ಕೊಬಿಡ್ತು. ಆಯ್ತು ನನ್ನ ಜೊತೆ ಇರು, ಯಾಕೆ ಇದ್ರಕೋತೀಯ? ಹೌದಾ? ಗ್ಯಾಂಗು ಲೈವ್ ಟೆಲಿಕಾಸ್ಟ್ ಇಲ್ಲೇ ಇರ್ತದೆ ನೋಡು. ಇಲ್ಲೇ ಕಾಣಿಸ್ತಿದೆ ದೇವರು. ಕರೆಕ್ಟಾಗಿಡು. ಅಲ್ಲ ಅಡ್ಡಡ್ಡ ಇಡು. ಇನ್ನೇನು ಉದ್ದುದ್ದ ಇಡ್ತಾರ. ಲಾಸ್ಟ್ ಟೈಮ್ ಇದೇ ಸೀನೆ. ಹಿಂಗೆ ಹೋಗ್ತಾ ಇದ್ದೆ ಮುಂದೆ. ನಾನು ಹಿಂದೆಯಿಂದ ಬರ್ತಾ ಇದ್ದೆ. ಮುಂದೆ ಹೋಗ್ತಾ ಇದ್ದೆ. 1 ಇಯರ್ ಮೇಲಾಯಿತು. ಹಿಂಗೆ ಹೋಗ್ತಾ ಇದ್ದೆ ನಾನು. ಹಿಂದೆ ಜಿಗ್ ಅಂತ ಬರ್ತಾ ಇದ್ದೆ. ಪೂಜೆ ಮಾಡ್ತಾ ಇದ್ದಾರೆ ದೇವರೇ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಏನು ಚಳಿ ಇದೆ ಗೊತ್ತಾ? ಯಪ್ಪ ಸಿಕ್ಕಾಪಟ್ಟೆ ಚಳಿ ಗೈಸ್. ಫುಲ್ ಥಂಡಿ 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 ಥಂಡಿ. ಪ್ರದಕ್ಷಿಣೆ ಆಗ್ತಾನೆ ಇದ್ದಾಳೆ. 3 ಆಯಿತು, 4 ಆಯಿತು, 5 ಆಯಿತು. ಹೊಡಿತಾನೆ ಇದ್ದಾಳೆ. ನಾಮ 1000 ಇದ್ದರೇನು, ಇರುವನೊಬ್ಬನೇ ಈಶ್ವರ. ಸ್ವಚ್ಛತೆಯೇ ದಿವ್ಯ ಮಂತ್ರವಾಗಲಿ. ಬನ್ನಿ ಸಾರುವ ಸ್ವಚ್ಛ ಮಂದಿರ. ಮಾಡಿ. ಅದು ಶೇರಿಂಗೇ ಮಾಡಲ್ಲ ನೋಡಿ ಯಾರ ಹತ್ರನು. ಕೊಡ್ತೀನಿ ಬರ್ತಾನೆ, ಕೊಡಲ್ಲ ಯಾರಿಗೂ ಅಷ್ಟೇ. ಓಹೋ ಏನು ಸ್ಟಂಟ್ಸ್ ಮಾಡೋದು ನೋಡಿ ಬಾವ ಅಲ್ಲಿ. ಮುದ್ದು ನಾಗಮ್ಮ ದೇವಸ್ಥಾನ. 3 ಕಿಲೋಮೀಟರ್. ಅಕ್ಕವ್ರ ಶನೇಶ್ವರಗೆ ಸ್ಟ್ರೈಟ್ ಹೋಗಿ ಅಕ್ಕವ್ರ. ಶನೈಶ್ಚರ ಅಂದ್ರೆ ಶನೇಶ್ವರ. ಅದು ಯಾರು ಹೇಳಿದ್ ನಿಂಗೆ? ಶನೇಶ್ವರ ದೇವರವರು. ಏನದು? ಶನೇಶ್ವರ ಅದು. ಇಲ್ಲ, ಶನಿ ಮಹಾತ್ಮ ಟೆಂಪಲ್ ಎಲ್ಲಿ ಬರುತ್ತೆ? 3 ಕಿಲೋಮೀಟ್ರಾ? ಐದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಇವಾಗ ನಾವು ಘಾಟಿ ಹತ್ರ ಇರೋ ಪಕ್ಕದಲ್ಲಿ ಶನೇಶ್ವರ ಟೆಂಪಲ್ಗೆ ಬರ್ತಾ ಇದ್ದೀವಿ. ಇದು ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ದಾರಿ ತುಂಬ ಖರಾಬಾಗಿದೆ. ಇಲ್ಲಿ ಬಂದೇ ಇರಲಿಲ್ಲ ಗೈಸ್ ನಾನು. ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಇಲ್ಲಿ. ಅಕ್ಕ, ನಾನು, ಭಾವ. ಹಾಂ, ಇನ್ನೇನು ಶನೇಶ್ವರ ಅಲ್ವಾ ಅದು? ಶನೇಶ್ಚರ ಚರನಾ? ಇಂಥದ್ದೊಂದು ಮ್ಯಾಟ್ರ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಭೂಮಿಯಲ್ಲಿ ವಿಗ್ರಹ ಸಿಕ್ಕಿರೋದು, ಸಾಲಿಗ್ರಾಮ ಶನೈಶ್ವರ ಸ್ವಾಮಿ ಅಂತ ಸಿಕ್ಕಿರೋದು. ಇದು ಯಾಕೆ ಸಿಕ್ತು ಅಂದರೆ ದೇವಸ್ಥಾನ ಮಾಡಬೇಕು ಅಂತ ಪಾಯ ಹಾಕಿಸುವಾಗಾಗಿ ಇವಾಗ ಸಿಕ್ಕಿರೋದು. ಅದಕ್ಕೆ ನಾವು ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಉಚಿತವಾಗಿ ಫ್ರೀಯಾಗಿ ಸಂಕಲ್ಪ ಮಾಡ್ತೀವಿ. ಇವೆಲ್ಬತ್ತಿ ತಗೊಂಡು 3, 5, 7, 9 ಪ್ರದಕ್ಷಿಣೆ ಮಾಡಿ ಇಲ್ಲಿ ಹೋಮಕೊಂಡಕ್ಕೆ ಹಾಕಿದರೆ ಹೋಮ ಆಗುತ್ತೆ. ತಿಲತೈಲ ಹೋಮ ಅಂತ ಕರೀತಾರೆ. ಇದು ವಿಗ್ರಹ 3 ವರ್ಷ ಆಯಿತು. 2012ರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ವಿಗ್ರಹ, ದೊಡ್ಡ ವಿಗ್ರಹ 30 ಅಡಿ ಶನೈಶ್ಚರ. ಪ್ರಪಂಚದಲ್ಲಿ ಏನೂ ಇಲ್ಲ, ಅದಕ್ಕೆ ವಿಶ್ವ ಶನೈಶ್ಚರ ಅಂತ ಕರೀತಾರೆ. ನಾವಿಲ್ಲಿ ಜಾತ್ರೆ ಮಾಡ್ತೀವಿ. ವೈಶಾಖ ಮಾಸ ಅಮಾವಾಸ್ಯೆ ಮೇ ಜೂನ್ನಲ್ಲಿ ಜಾತ್ರೆ ಆಗುತ್ತೆ. ಈಗ ಜೂನ್ 1ನೇ ತಾರೀಕು ಜಾತ್ರೆ ಮಾಡ್ತಾಯಿದ್ದೀವಿ. ಜನಗಳೆಲ್ಲರೂ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಭಾನುವಾರಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 30 ಅಡಿ ಮಾಡಿದ್ದಾರಲ್ಲ, ಇದು 30 ಫಿಟ್ಟು, ಇದು 30 ಫಿಟ್ಟು. ಇದು ವಿಗ್ರಹಗಳೆಲ್ಲ ತಿರುಪತಿಯಿಂದ ತರಿಸಿರೋದಾ? ಹೌದು, ತಿರುಪತಿಯಿಂದ ಎಲ್ಲ ತರ್ತೀವಿ. ದೇವಸ್ಥಾನ ಈ ಥರ ಬರುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಘಾಟಿ ಸೈಡ್ ಬಂದಾಗ ದಯವಿಟ್ಟು ಈ ಪ್ಲೇಸನ್ನು ಮಿಸ್ ಮಾಡ್ಕೋಬೇಡಿ ನೀವು.
ಅಲ್ಲಿ ದೇವ್ರ ದರ್ಶನ ಆಯಿತು, ಶನೇಶ್ವರ ದೇವ್ರ ದರ್ಶನನೂ ಆಯಿತು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀವಿ, ಘಾಟಿ ಎಂಟ್ರೆನ್ಸಲ್ಲಿ. ಎಣ್ಣೀರು ಕುಡಿಯೋಣ ಅಂತ ಇಲ್ಲೇ ಸೈಡ್ ಹಾಕಿದ್ವಿ ಕಾರ್ನ. ಗುಡ್ ಫಾರ್ ಹೆಲ್ತ್ ಗೊತ್ತಾ, ಇಂಥದ್ದು ಕುಡಿಬೇಕು, ತಿನ್ನಬೇಕು. ಹುಣಸೆ ಹಣ್ಣೆಲ್ಲ ತಿನ್ನಬಾರ್ದು. ನಿಮ್ಮಿಂದ ಸ್ವಲ್ಪ ದೂರ ನಿಂತ್ಕೋಬೇಕು ನಾನು. ಹಿಂದೆ ಪಟ್ಟಂತ ಹಾಕ್ಬಿಡ್ತಿದ್ರಿ, ಈಗ ಜಸ್ಟ್ ಮಿಸ್ಸು. ಓ ಇಲ್ಲೋ ನಾಮಗಳು ಎಷ್ಟು ಇಟ್ಕೊಂಡಿದ್ದೀನಿ ನಾನು. ಎಲ್ಲ ದೇವಸ್ಥಾನದ ಒಂದೊಂದು ದೇವಸ್ಥಾನದ ಒಂದೊಂದು ಕುಂಕುಮ. 1 2 3 ಅಲ್ಲ 1 2 3 4 5 ಎರಡೆರಡಿದೆ. ನೀವೆಲ್ಲ ಮೇಲ್ಮೇಲೆ ಅದ್ರ ಮೇಲೆ ಹಾಕೊಂಡಿದ್ದೀನಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಇವಳು ಬರೀ ಪಾತ್ರ ಸಾಂಗ್ಸ್ ಇಷ್ಟ ಅಂತೆ. ನಮ್ಮ ಊರ ದೀಪ ಆರಿ ಹೋಯಿತಲ್ಲ. ಆಡ್ಕಣಮ್ಮ ಅದು. ಎದೆ ಹೊಡೆದುಕೊಂಡು ಹತ್ತರೇನಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಆಡೋದು. SPB ಸರ್ ಆಡಿರೋದು. ಇಲ್ಲಿ ಚಿಗುರಿದೆ ಕಾವೇರಿ ಸೀಮ್ಯಾಗ, ಕಾವೇರಿ ಸೀಮ್ಯಾಗ ಕಣ್ಣಿನ ಮಣ್ಣಿನ ಮಗಳ ಬಂದಾನೋ ತೇರ್ನಂಗ ತಂದೆಗೆ. ನೋಡಿ ಗೈಸ್, ರಿಚ್ ಕಿಡ್ ಇಡೋ ಗೋಲ್ಡ್ ಚೈನು, ಗೋಲ್ಡು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀನಿ ಗೈಸ್. ನಿದ್ದೆ ಆಯಿತು, ಬಂದಿದ್ದ ತಕ್ಷಣ ನಿದ್ದೆ ಮಾಡಿಬಿಟ್ಟಿದ್ದೆ. 3-4 ಅವರು ಭರ್ಜರಿ ನಿದ್ದೆ ಆಯಿತು ಗೈಸ್. ನಮ್ಮ ಅಕ್ಕ ಇವಾಗ ಮನೆಗೆ ಹೊರಟಿದ್ದಾಳೆ. ಒಂದು ದಿವಸ ಇರು ಅಂದರೆ ನಮ್ಮ ಅಕ್ಕ ಇರಲ್ಲ ಅಂತಾಳೆ ಗೈಸ್, ಕೆಲಸ ಇದೆಯಂತೆ ನಾಳೆ. ಸೊ ಅದಕ್ಕೆ ಹೊರಡ್ತಾ ಇದ್ದಾರೆ ಬೇಗ. ಯಾವಾಗ ಸಿಗೋದು ಅಲ್ಲ, ನೆಕ್ಸ್ಟ್ ಯಾವಾಗ ಸಿಗೋದು ನಾವು? ಬೆಳಗ್ಗೆಯಿಂದ ನನ್ನ ವ್ಲಾಗ್ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್. ಅಭಿ ಕ್ಯಾಡ್ಬರಿ ವ್ಲಾಗ್ಸ್ ಸೈನಿಂಗ್ ಆಫ್. ಬಾಯ್, ಸಿ ಯು.